ಮನಸ್ಕರಿರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. ನಾವು ಚರ್ಚೆ ಸುಮಾರು 27 ಜನ 28 ಜನ ಇದ್ದೀವಿ. ಎಲ್ಲರೂ ಸೇರಿ ಒಂದೇ ಚರ್ಚೆ, ನಾವು ಬೇರೆ ಏನು ಕೇಳಲಿಲ್ಲ. ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಇಷ್ಟು ದಿನ ಮಾಡಿದ್ದೀರಿ, ಮತ್ತೊಂದು ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಸೀನಿಯರ್ ಇರುವಂಥ 7-8 ಜನ ಇರಲಿ, ಬಾಕಿಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಿನ್ನೆ ಕೂತು ಚರ್ಚೆ ಮಾಡಿದ್ವಿ. ಬೋರಿಂಗು ಏನು ಕ್ಲಬ್ಬಲ್ಲಿ ಸೇರಿಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ರೀಶಫಲ್ ಆಗಬೇಕು ಅಂತ ಹೇಳಿದ್ದೀವಿ ನಾವು. ಅಲ್ಲ, ಎಷ್ಟು ಜನ ಅಂತ ಬಂದಂಥವ್ರು ಎಲ್ಲರೂ ನಾವು ಮಂತ್ರಿ ಆಕಾಂಕ್ಷಿ ಅಂತ ಹೇಳಲಿಲ್ಲ. ನಮ್ಮಲ್ಲಿ ಯಾರಿಗಾರು ಆಗಲಿ, ಒಟ್ಟಲ್ಲಿ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು, ಹೊಸ ಇದನ್ನು ತಗೊಂಡು ಮುಂದಿನ ಚುನಾವಣೆಗೆಲ್ಲ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಂದು ಮುಕ್ತವಾಗಿ ಚರ್ಚೆ ಮಾಡಿದ್ದೀವಿ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿ ಹೈಕಮಾಂಡಿಗೆ ಹೋಗ್ಬೇಕನ್ನೋದು ನಾವು ತೀರ್ಮಾನ ಮಾಡಿದ್ದೀವಿ. ಅದೆಲ್ಲ ನಮ್ಮ ಸಂಬಂಧ ಇಲ್ಲ. ನೀವು 1-2 ಬಗ್ಗೆ ನಾವು ಕೇಳಲ್ಲ. ನಮ್ಮ ಈ ಒಂದು ಏನಿದೆ ರೀಶಫಲ್ ಆಗಬೇಕು ಅನ್ನೋದೇ ನಮ್ಮದೊಂದು ಎಲ್ಲರೂ ಚರ್ಚೆ ಆಗಿದೆ. ಇನ್ನೂ 7-8 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ನಾವು ನಾಡ್ದು ಡೆಲ್ಲಿ ಹೋಗ್ಬೇಕಂತ ತೀರ್ಮಾನ. 2.5 ವರ್ಷಕ್ಕೆ ರೀಶಫಲ್ ಆಗಬೇಕಾಗಿತ್ತು, ಆದರೆ ಈಗ ಆಗಿಲ್ಲ. ಅದು ನಿಮ್ಮ ಅಸಮಾಧಾನದ ಕಟ್ಟೆ ಹೊಡೆದಿದೆಯಾ ಈಗ? ಇಲ್ಲ, ಅಸಮಾಧಾನ ಕಟ್ಟೆ ಅಂತಲೇ ಇಲ್ಲ. ನಾವು ಒಂದು ಹಕ್ಕನ್ನು ಕೇಳಲಿಕ್ಕೆ ಅವಕಾಶ ಇದೆ, ಮುಕ್ತವಾಗಿ ಮಾತಾಡೋ ಅವಕಾಶ ಇದೆ. ನಮ್ಮ ಇದು ಭಿನ್ನಮತ ಅಲ್ಲ. ಇದು ನಾವು ಯಾವುದೇ ಭಿನ್ನಮತ ಮಾಡೋದು, ಪಕ್ಷದಕ್ಕೆ ಆಗಿ ತೊಂದರೆ ಕೊಡುವಂಥದ್ದು, ಪಕ್ಷದ ವಿರೋಧವಾಗಿ ಮಾತಾಡೋದಲ್ಲ. ಇದು ನಮ್ಮ ಹಕ್ಕುಗಳಿಗೆ ನಾವೆಲ್ಲ ಚರ್ಚೆ ಮಾಡಿದ್ವಿ. ಈ ಥರ ಇದೆ, ನಮಗೊಂದು ಅವಕಾಶಗಳನ್ನು ಮಾಡಿಕೊಡ್ಬೇಕಂತ. ಬಂದಂಥವ್ರಷ್ಟು ನಾವು ಮಂತ್ರಿ ಆಗ್ಬೇಕಂತ ಯಾರೂ ಹೇಳಿಲ್ಲ. ನಮ್ಮಲ್ಲಿ ಯಾರು ಮಂತ್ರಿ ಆಗಿರಿ, ಆದರೆ ಇದನ್ನು ಚೇಂಜ್ ಆಗುವಂಥದ್ದಾಗಬೇಕು, ರೀಶಫಲ್ ಆಗಬೇಕು ಅಂತ ಕೇಳಿದ್ದಾರೆ. ಈಗಿರುವ ಬಹುತೇಕ ಮಂತ್ರಿಗಳ ಮೇಲೆ ತಮ್ಮೆಲ್ಲರ ಅಸಮಾಧಾನ ಇದೆ ಅನ್ನೋ ಮಾತುಗಳು ಕೂಡ ಕೇಳ್ಪಡ್ತಾ ಇದೆ ಸರ್. ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಸಮಾಧಾನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ನೀವು ಕೆಲವರನ್ನ ಅದೆಲ್ಲ ಮೊನ್ನೆ ಚರ್ಚೆ ಮಾಡಿದ್ದಾರೆ, ಮೊನ್ನೆ ಇದರಲ್ಲೆಲ್ಲ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, CLPL ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಸಮಾನ ಮನಸ್ಕರಿರುವಂಥ ನಾವೊಂದಿಷ್ಟು ಜನ ಇವತ್ತು ರೀಶಫಲ್ ಆಗಬೇಕು ಅನ್ನೋದನ್ನ ನಾವು ಕೇಳಿದ್ದೀವಿ. ಈಗ ಪವರ್ ಶೇರಿಂಗ್ ವಿಚಾರ ಡೆಲ್ಲಿಗೆ ಸೋಮವಾರ ನೈಟ್ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಈಗ ಸರ್, ಈಗ ಅಧಿಕಾರ ಹಂಚಿಕೆ ಮತ್ತೆ ಪ್ರಮುಖವಾಗಿ ನಾಯಕತ್ವ ಏನಂತ ನನಗೆ ಗೊತ್ತಿಲ್ಲ. ನಮ್ಮದು ಉದ್ದೇಶ ಅಷ್ಟೇ, ರೀಶಫಲ್ ಆಗಬೇಕು. 2.5 ವರ್ಷ ಆಯಿತು, 2.25 ಆಗ್ತಾ ಬಂತು, ಇನ್ನು ಯಾವಾಗ ಮಾಡ್ತೀರಿ ಅನ್ನೋದೇ ನಮ್ಮದೊಂದು ಪ್ರಶ್ನೆ. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಕೆಲವು ಜಿಲ್ಲೆಗಳಿಗೆ ಆದ್ಯತೆ ಇಲ್ಲ, ಆದ್ಯತೆ ಕೊಡಬೇಕು ಅಂತ ಮಾತನ್ನು ಇವತ್ತು ನಾವು ನಿನ್ನೆ ಚರ್ಚೆ ಡೆಲ್ಲಿ ಎಲ್ಲರೂ ಭೇಟಿ ಮಾಡ್ತೀವಿ. ಡೆಲ್ಲಿಗೆ ರಾಜ್ಯ ನಮ್ಮ ಕೇಂದ್ರದ ನಾಯಕರಲ್ಲಿ ಇರುವಂಥ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಸಂಪೂರ್ಣ ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡ್ತೀವಿ. ಅಲ್ಲ ಪಾಪ, ಅವ್ರ ಹಕ್ಕುಗಳಿಗೆ ನಾವು ಬೇಡ ಅನ್ನೋದಲ್ಲ. ಅವರು ಯಾರು ಬೇಕಾದ್ರೂ ಕೇಳ್ಕೊಬೋದು. ಕೊಡೋದು ಬಿಡೋದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ನಾಯಕರು. ಹೌದು, ನಮಗೆ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ನೀವು ಕೊಡ್ತಾ ಇಲ್ಲ, ಯಾಕೆ 2.5 ವರ್ಷ ಆಯಿತು, 2.25 ವರ್ಷ ಆಗ್ತಾ ಬಂತು, ಇನ್ನು ಯಾವಾಗ ಕೊಡ್ತೀರಿ ಅಂತ ನಾವು ಪ್ರಶ್ನೆಗಳನ್ನು ನಾವು ಕೇಳ್ಕೊಂಡಿದ್ವಿ. ಅದನ್ನು ಮುಂದಿಡ್ತೀವಿ.